ಮಾನ್ಯ ಪೊಲೀಸ್ ಕಮಿಷನರ್ ಅವರೇ, ಈ ಸುದ್ದಿಯನ್ನು ನೀವು ನೋಡಬೇಕು. ಯಾಕೆ ಈ ಸುದ್ದಿಯನ್ನು ನೋಡಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ನಿಮ್ಮಲ್ಲಿ ಮಾನವೀಯತೆ ಕಳೆದು ಹೋಗ್ಬಿಟ್ಟಿದೆಯಾ? ಕೇವಲ ರಾಜಕೀಯ ನಾಯಕರು ಹೇಳ್ಕೊಂಡದ್ದನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ನೀವು? ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ, ನಿಮ್ಮಲ್ಲಿ ಆ ಮಾನವೀಯತೆ ಗುಣವೇ ಕಾಣಿಸ್ತಾ ಇಲ್ಲ. ಕೆಲವರಿಗಿದೆ. ಈ ವರದಿಯನ್ನು ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು ಕುಟುಂಬ ಒದ್ದಾಡ್ತಾ ಇದೆ, 10 ವರ್ಷದ ಮಗುವನ್ನು ಕಳ್ಕೊಂಡು. ಅದರ ಮಧ್ಯದಲ್ಲಿ ನಿಮ್ಮ ಮಾನವೀಯತೆ ಇಲ್ಲಿರಬೇಕಾಗಿತ್ತು. ನೀವೇನು ಮಾಡೋಕ್ಕಾಗುತ್ತೆ ಅಂತಂದರೆ, ಇನ್ನೊಂದು FIR ಬೇಕಾಗಿತ್ತು, ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ, ಹಣ ಕೊಯ್ಯಕ್ಕೆ ಬೇಕಾಗಿದ್ದು. ಆ ಮಗುವನ್ನು ಕೊಯ್ಯಕ್ಕೆ ನಿಮ್ಮ ಅಗತ್ಯತೆ ಇತ್ತು, ಅದು ಕೂಡ ಆಗ್ತಾ ಇಲ್ಲ. ಬಾಲಕ ಮೃತಪಟ್ಟು 1 ದಿನ ಆಗೋಗಿದೆ, ಇನ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ. FIR ಆಗಿ ಗಂಟೆಗಳೇ ಆದರೂ ಕೂಡ ಮರಣೋತ್ತರ ಪರೀಕ್ಷೆ ನಡೆದಿಲ್ಲ. ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರ ಸಿಬ್ಬಂದಿಯ ಕೈ ಸೇರಿಲ್ವಂತೆ FIR. ಪೋಷಕರ ಮಡಿಲು ಸೇರ್ಲಿಲ್ವಂತೆ. ಪಾಪ ಬಾಲಕನ ಮೃತದೇಹ ತಾಯಿಯ ಮಡಿಲು ಸೇರಬೇಕಾಗಿದ್ದು, ಆ ಮಗು ನಗ್ತಾ ವಾಪಸ್ ಬರಬೇಕಾಗಿದ್ದು. ಬಟ್ ಸಾವನ್ನಪ್ಪಿಟ್ಟಿದೆ ಬಾಲಕ. ಅಟ್ಲೀಸ್ಟ್ ಸತ್ತ ಮೇಲಾದರೂ ಅದು ಮೃತದೇಹವನ್ನು ಕೊಡಬೇಕು ಅಂತಂದ್ರೆ ಇಷ್ಟೊಂದು ಒದ್ದಾಡಿಸೋದೇನ್ರಿ? 24 ಗಂಟೆ ಇನ್ನೂ ಒದ್ದಾಡಿಸ್ತಾ ಇದ್ದೀರಲ್ಲ, ನಿಮಗೇನು ಅನಿಸೋದಿಲ್ವಾ? ಯಾರಾದರೂ ಒಬ್ಬರನ್ನ ಸಿಬ್ಬಂದಿ ಕಳಿಸ್ಬಿಟ್ಟು ಅದನ್ನು ಬೇಗ ಕ್ಲಿಯರ್ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಹೇಳೋಕ್ಕಾಗಲ್ವಾ? ಎಷ್ಟ್ರಿ ಕಾಯಬೇಕು, ಎಷ್ಟ್ರಿ ಗೋಳಾಡಬೇಕು ಆಸ್ಪತ್ರೆ ಮುಂಭಾಗದಲ್ಲಿ ಆ ಕುಟುಂಬಸ್ಥರು? ಎಷ್ಟು ಒದ್ದಾಡಬೇಕು, ಎಷ್ಟು ಸಂಕಟ ಪಡಬೇಕು? ನಿಮ್ಮ ಮನೆಯಲ್ಲಿ ಹಿಂಗೆ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಕನಿಷ್ಠ ಪ್ರಜ್ಞೆ ಬೇಡವಾ? ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಇದು ಅಲ್ಲಿರುವಂಥ ಯಾರು ಆಫೀಸರ್ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಮನುಷ್ಯತ್ವ ಇದೆಯೋ ಇಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ. ಸಂಕಟ ಆಗಲ್ವಾ ನಿಮಗೆ? ನಮಗೆ ಇಲ್ಲಿ ಕೂತವ್ರಿಗೆ ಸಂಕಟ ಆಗ್ತಾ ಇದೆ ಆ ಸುದ್ದಿಯನ್ನು ಕೇಳಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬಾಲಕ ಸಾವಾದ. ಪಾಪ ಒದ್ದಾಡದ ಅವನ ಆಸ್ಪತ್ರೆಯಲ್ಲಿ, ಜೀವನ್ ಮರಣದ ನಡುವೆ ಹೋರಾಟ ಮಾಡದ. ಬಟ್ ಕೊನೆಗೂ ಕೂಡ ಆಗಲಿಲ್ಲ, ಯಾಕಂದರೆ 90ರಷ್ಟು ಸುಟ್ಟೋಗ್ಬಿಟ್ಟಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ನಿನ್ನೆಯಿಂದ ಸತಾಯಿಸ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ತಡ ಮಾಡ್ತಾ ಇದ್ದೀರಾ ನೀವು ಅನ್ನೋ ಪ್ರಶ್ನೆ, ಅನುಮಾನವನ್ನು ನಿಮ್ಮ ಮೇಲೆ ಮಾಡಲೇಬೇಕಾಗತ್ತೆ. ತಾಯಿಯ ಆ ಸಂಕಟವನ್ನು ನೋಡ್ತಾ ಇದ್ರೆ ಕರಳು ಹಿಂಡು ಹೋಗುತ್ತೀರಿ. ನಮಗೆ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕರಳು ಹಿಂಡುತ್ತೆ. ನಿಮ್ ಕನಿಷ್ಠ ಪ್ರಜ್ಞೆ ಬೇಡವಾ? ಆ ಬೆಸ್ಕಾಂನವ್ರು ಮಾಡಿರುವಂಥ ಎಡವಟ್ಟಿನಿಂದಾಗಿ ಆ ಕುಟುಂಬ ಒದ್ದಾಡ್ತಾ ಇದೆ. ತನ್ನ 10 ವರ್ಷದ ಮಗುವನ್ನು ತಾಯಿ ಕಳ್ಕೊಂಡಿದ್ದಾರೆ. ಕುಟುಂಬ ಈಗ ತಾಯಿಯ ಮಡಿಲು ಬರಿದಾಗ ಹೋಗ್ಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಎಂಥ ಕಾಟ ಕೊಡ್ತಾ ಇದ್ದೀರಿ ಪೊಲೀಸರು ನೀವು? ನೋಡಿ ಆ ತಾಯಿಯ ಸಂಕಟ. ಪಾಪ 10 ಹೆಂಗಾಗಿದೆ ನೋಡಿ ತಾಯಿ. ನಮಗೇ ಇಲ್ಲಿ ಸಂಕಟ ಆಗ್ತಾ ಇದೆ. ನಿಮ್ಗೆ ಅದೊಂದು ಮರಣೋತ್ತರ ಪರೀಕ್ಷೆ ಮಾಡಿಬಿಟ್ಟು ಕೊಡೋಕ್ಕೇನು? ಮೊದಲೇ ಸುಟ್ಟು ಹೋಗಿರುವಂಥ ದೇಹ ಅದು. ಪಾಪ ಅದಕ್ಕೆ ಮತ್ತೆ ನೀವು ಕೊಯ್ಯೋ ಕೆಲಸ, ಅದೊಂದು ಏನು ಫಾರ್ಮಾಲಿಟಿ ಮಾಡಿಟ್ಟಿದ್ದಾರೋ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅದನ್ನು ಏನಾದರೂ ಆದರೆ ಕುಯ್ಬೇಕಂತೆ, ಆಮೇಲೆ ಕೊಡಬೇಕಂತೆ. ಅದನ್ನು ಕೊಟ್ಬಿಡ್ರಪ್ಪ. ಪಾಪ ಮೊದಲೇ ಸತ್ತೋಗ್ಬಿಟ್ಟಿದೆ ಮಗು. ಅದು ಇಲ್ಲ ಮಗು, ಅದನ್ನು ಮತ್ತೆ ಕುಯ್ಯೋ ಕೆಲಸ ಏನಕ್ಕೆ? ಅದಕ್ಕೆ ಪೊಲೀಸರು ಬರಬೇಕಂತೆ, FIR ತೊಗೋಬೇಕಂತೆ, ಮರಣೋತ್ತರ ಪರೀಕ್ಷೆ ಮಾಡಬೇಕಂತೆ, ಮತ್ತೆ ಆಮೇಲೆ ಕೊಡಬೇಕಂತೆ. ಹೌದು. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ನಿಜಕ್ಕೂ ಕೂಡ ಅನ್ಯಾಯ ರೀ. ಯಾರೋ ಬೆಸ್ಕಾಂನವ್ರು ಮಾಡುವಂಥ ಎಡವಟ್ಟು ಕೆಲಸದಿಂದಾಗಿ ಪಾಪ ಕುಟುಂಬ 10 ವರ್ಷದ ಮಗುವನ್ನು, ಇನ್ನೇನು ಪ್ರಪಂಚವನ್ನು ನೋಡಬೇಕಾಗಿತ್ತ ಮಗು, ಕಳ್ಕೊಂಡ್ರು. ಆದರೆ ಮರಣೋತ್ತರ ಪರೀಕ್ಷೆದ ಅನಿವಾರ್ಯತೆ ಇದೆಯೇನ್ರಿ? ಮೊದಲೇ ಸುಟ್ಟೋಗಿರೋದು 90 ಭಾಗ ಸುಟ್ಟೋಗಿದೆ, ಮತ್ತೆ ಆ ಬಾಡಿಯನ್ನು ಕೊಯ್ದು ಬಿಟ್ಟು ಆಮೇಲೆ ಕೊಡಬೇಕಾ? ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ? ಯಾಕೆ ಅವರ ಆ ಹೊಟ್ಟೆಯನ್ನು ಇನ್ನೊಂದಿಷ್ಟು ಚುರ್ರನ್ನೋ ರೀತಿಯಲ್ಲಿ ಮಾಡ್ತಾ ಇದೆಯಂತ ಇಲಾಖೆ? ಅರುಣ, ಅನ್ಯಾಚುರಲ್ ಡೆತ್ ಆದಂತಹ ಕಾರಣಕ್ಕಾಗಿ ಒಂದಷ್ಟು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು. ಸೊ ಹಾಗಾಗಿ ಫಾಲೋ ಅನ್ನ ಮಾಡುವಂಥ ನಿಟ್ಟಿನಲ್ಲಿ ಪೋಸ್ಟ್ ಮಾರ್ಟಮ್ಗೆ ಮಾಡಲೇಬೇಕಾಗುತ್ತೆ. ಸೊ ಆ ಪ್ರೊಸೀಜರ್ ಆಗಬೇಕು. ಬಟ್ ಆದರೆ ದುರಂತ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಪೊಲೀಸರ ನಡೆ ಬಹಳ ಅಮಾನವೀಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ರಿ, ನಿನ್ನೆ ಸಂಜೆ 9:20ಕ್ಕೆ FIR ಆಗಿರುವಂಥದ್ದು. ನನ್ನ ಕೈಯಲ್ಲಿ ಇರುವಂಥ FIR ಕಾಪಿ ಇದು. KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ FIR ಕಾಪಿ ಇದು. ನಿನ್ನೆ FIR ಆಗಿದೆ. FIR ಆಗಿ ನಿನ್ನೆ ಆಗಿದ್ರು ರಾತ್ರಿ 9:20 FIR ಆಗಿದ್ರು ಕೂಡ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಆಗ್ತಾ ಇರುವಂತಹ ಜಾಗಕ್ಕೆ ಆ ಸಿಬ್ಬಂದಿಗಳಿಗೆ ಇದನ್ನ ತಂದುಕೊಡುವಂಥ ಕೆಲಸ ಪೊಲೀಸರಿಂದ ಆಗ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ
ತಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪೊಲೀಸರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಇದು ಮೃತಪಟ್ಟಂತಹ ಮಗುವಿನ ತಾಯಿಯ ಪರಿಸ್ಥಿತಿ. ಹತ್ತು ಕರೆದು ನಿನ್ನೆಯಿಂದಲೂ ಕೂಡ ಸುಸ್ತಾಗಿದ್ದಂತಹ ತಾಯಿ ತನ್ನ ಮಗುವನ್ನ ಕೊನೆಗಾದ್ರೂ ಪೋಸ್ಟ್ ಮಾರ್ಟಮ್ ಅನ್ನ ಬೇಗ ಮುಗಿಸ್ಕೊಂಡು ತಗೊಂಡು ಹೋಗೋಣ ಅನ್ನುವಂಥ ಕಾರಣಕ್ಕಾಗಿ ಶವಾಗಾರದ ಮುಂದೆ ಬಂದಿದ್ರೆ, ಇವತ್ತು ಇಲ್ಲಿ ಬಂದು ಗಂಟೆಗಳಿಂದ ಕೂಡ ಕಾಯಬೇಕಾದಂತಹ ಭೀಕರ ಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಪೊಲೀಸರು ಯಾರನ್ನ ಮೆಚ್ಚೋದಕ್ಕೋ ಅಥವಾ ಯಾರನ್ನ ಕಾಪಾಡೋದಕ್ಕೂ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇವರ ಜೊತೆ ನೇರವಾಗಿ ಆ ಸ್ಥಳದಿಂದ ಹೊರಟಿದ್ದಾರೆ. ಇವರು ಬಂದು ಹೆಚ್ಚು ಕಡಿಮೆ 1-1.5 ಗಂಟೆಗಳಾಗಿದ್ರು ಕೂಡ ಇನ್ನೂ ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ. ಅಂದ್ರೆ ಕೇರ್ಪುರಂ ಪೊಲೀಸ್ ಠಾಣೆ ಏನಿದ್ರು ಅಲ್ಲಿಂದ ಕಳಿಸಿರುವಂತಹ FIR ಕಾಪಿಯನ್ನ ನೇರವಾಗಿ ತೆಗೆದುಕೊಂಡು ಬಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಶವಾಗಾರದ ಸಿಬ್ಬಂದಿಗೆ ಕೊಡಬೇಕು. ಅದಾದ ಬಳಿಕ ಅಲ್ಲಿ ಅವರು ಪ್ರೊಸೀಜರ್ಸ್ ಏನಿದೆ ಅದನ್ನ ಮೂವ್ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಆ ಒಂದು ಪ್ರೊಸೀಜರ್ ಫಾಲೋ ಅಪ್ ಆಗುತ್ತೆ, ಜೊತೆಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳ ಆರಂಭ ಆಗುತ್ತೆ. ಆ FIR ಕಾಪಿ ಇನ್ನೂ ತಲುಪದೇ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಕೂಡ ಆ ಭಾಗದಲ್ಲಿ ಒಂದಷ್ಟು ಪ್ರತಿಭಟನೆಗಳೆಲ್ಲವೂ ಕೂಡ ಆಯಿತು. ಅದಾದ್ರೂ ಕೂಡ ಅವೆಲ್ಲವನ್ನ ಕೂಡ ತಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಪೊಲೀಸರು ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಪೊಲೀಸರು ಇಷ್ಟೊಂದು ಅಮಾನವೀಯವಾಗಿ ನಡ್ಕೊಳ್ಳುವಂತಹ ಪರಿಸ್ಥಿತಿ ನಿಜಕ್ಕೂ ಬಂದ್ಬಿಡ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇಂತಹ ಘಟನೆಗಳನ್ನು ನೋಡಿದಾಗ ಕಾಡುವಂತಹ ಪ್ರಶ್ನೆ. ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ನಿನ್ನೆ ರಾತ್ರಿ 9 ಗಂಟೆಗೆ ಆಗಿರುವಂತಹ FIR ಕಾಪಿಯನ್ನು ತಂದುಕೊಡೋದಕ್ಕೆ ಪೊಲೀಸರಿಗೆ KR-ಪುರಂನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋದಕ್ಕೆ 1 ದಿನ ಬೇಕಾಗಿದೆ. ಅರುಣ್, ನಿಜಕ್ಕೂ ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ. ಈಗಲಾದ್ರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ಪ್ರಕ್ರಿಯೆಗಳನ್ನು ಮುಗಿಸ್ಕೊಟ್ರೆ ಆ ಮಗುವಿನ ಕೊನೆಯದಾಗಿ ಅವ್ರ ಏನು ಪ್ರಕ್ರಿಯೆಗಳಿದೆ, ಆ ಪ್ರೊಸೀಜರ್ಸ್ಗಳಿದೆ, ಫ್ಯಾಮಿಲಿಯ ಕುಟುಂಬದ ಪ್ರೊಸೀಜರ್ಗಳು, ಅವುಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮ ನಮನವನ್ನ ಸಲ್ಲಿಸುವಂತ ಕೆಲಸವನ್ನಾದ್ರೂ ಮಾಡ್ತಾರೆ. ಪೊಲೀಸರು ಈಗಲಾದ್ರೂ ಆದಷ್ಟು ಬೇಗ ಎಚ್ಚೆತ್ಕೊಂಡು ಬರಬೇಕಿದೆ. ಅರುಣ್, ಇಂಥ ವ್ಯವಸ್ಥೆಯಿಂದಾಗಿನೇ ಈ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಜನರಿಗೆ ಚೀತು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಈ ವ್ಯವಸ್ಥೆಯಿಂದಾಗಿನೇ ಮೊದಲೇ ಅಲ್ಲಿ ನಿರ್ಲಕ್ಷ್ಯದಿಂದ ಅದು ಸತ್ತೋಗಿದೆ ಮಗು ಪಾಪ. ಅದಾದ ನಂತರ ಒಂದು ಸರಿಯಾಗಿ ಏನು ಫೋನ್ ಕಾಲ್ ಮಾಡಿದ್ರ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಅಟ್ಲೀಸ್ಟ್ ನಾವಾದರೂ ಕೇಳೋಣ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ರ ಏನಂತಾರೆ ಅಲ್ಲಿರುವಂಥ ಪೊಲೀಸ್ ಆ ಸ್ಟೇಷನ್ನವರು? ಯಾರಿದಾರಂತೆ? ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದ್ದಾರಂತೆ? ಏನು ಇದಾರ ಅಥವಾ ಸ್ಟೇಷನ್ಗೆ ಬೀಗ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದಾರ? ಅರುಣ್, ಬಹಳ ಕ್ಲಿಯರ್ ಆಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಯಿತು. ಜೊತೆಗೆ ಈ ಭಾಗದಲ್ಲಿ ಆಗಿರುವಂತಹ ತಪ್ಪುಗಳಿಗೆ ಕಾರಣ ಯಾರು ಅನ್ನುವಂತಹ ಬಹಳ ಕ್ಲಿಯರ್ ಆದಂತಹ ಪಿಕ್ಚರ್ಗಳು ಸಿಕ್ತು. ಅಲ್ಲಿ ಆರಂಭದಿಂದ ಮನೆಯ ಮಾಲೀಕನಿಂದ ಹಿಡಿದು ಅಧಿಕಾರಿಗಳ ತನಕವೂ ಕೂಡ ಅಲ್ಲಿ ಆಗಿದ್ದಂತಹ ಸಮಸ್ಯೆಯನ್ನ ಬಹಳ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಎಲ್ಲೋ ಒಂದ್ ಕಡೆ ಬರ್ತಾ ಇರುವಂತ ಅನುಮಾನ ಅಂತ ಹೇಳಿದ್ರೆ ಇವರೆಲ್ಲರನ್ನ ಕೂಡ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪೊಲೀಸರು ವರ್ತನೆಯನ್ನ ಮಾಡ್ತಾ ಇದ್ದಾರಾ, ಅಥವಾ ಅಲ್ಲಿ ಸಂಘಟನೆಗಳು ತೋರುವಂತಹ ಆಕ್ರೋಶವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ತಡ ಮಾಡ್ತಾ ಇದಾರೆ ಅಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗುತ್ತೆ. ಅದಕ್ಕೆ ಪೂರಕವಾಗಿ ಇವ್ರು ನಡ್ಕೊಳ್ತಾ ಇರುವ ರೀತಿಯು ಕೂಡ ಹಾಗೆ ಇರುವಂತ ಕಾರಣಕ್ಕಾಗಿ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಬೇಕಿರ್ಲಿಲ್ಲ ಇಷ್ಟೊಂದು ಸಮಯಾವಕಾಶವನ್ನ ತೆಗೆದುಕೊಂಡು ಆ ತಾಯಿ ಈಗಾಗಲೇ ಅವರ ಸ್ಥಿತಿಯನ್ನು ನೋಡೋದಿಕ್ಕೆ ಆಗ್ತಾ ಇಲ್ಲ. ಈಗಿದ್ರೂ ಕೂಡ ಅವರಿಗೆ ನೀರನ್ನ ಕುಡಿಯೋದಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸುಸ್ತಾಗಿ ಬಿದ್ದಿರುವಂತಹ ತಾಯಿಯನ್ನ ಅಟ್ಲೀಸ್ಟ್ ಆ ತಾಯಿಯ ಮುಖವನ್ನಾದ್ರೂ ನೋಡಿ ಆದಷ್ಟು ಬೇಗ ಪ್ರೊಸೀಜರ್ಗಳನ್ನ ಮುಗಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಾದ್ರೂ ಮಾನವೀಯತೆಯ ದೃಷ್ಟಿಯಿಂದ ಆದ್ರೂ ಬರಬೇಕಿತ್ತು. ಬಟ್ ಆದ್ರೆ ಇನ್ನೂ ಕೂಡ ಬರ್ತಾ ಇಲ್ಲ. ಹೊರಟಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದ್ರೆ ಇನ್ನೂ 3-4 ಕಿಲೋಮೀಟರ್ ದೂರದಲ್ಲಿ ಇದೀವಿ, ಬರ್ತೀವಿ ಎನ್ನುವಂತ ಸಬೂಬನ್ನ ಕೊಡ್ತಾ ಇದ್ರೆ ಹೊರತು ಏನಾಗಿದೆ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಬೇಗ ನಾವು ಅವ್ರಿಗೆ ತಲುಪಿಸಬೇಕು, ಪ್ರೊಸೀಜರ್ಗಳೇನಿದೆ ಅದನ್ನ ಬೇಗ ಮುಗಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇರುವಂತದ್ದು ನಿಜಕ್ಕೂ ಬೇಸರ ಅನ್ನೋದಕ್ಕಿಂತ ಇಂತಹ ಕೆಟ್ಟ ವ್ಯವಸ್ಥೆಗೆ ಸಿಲುಕಬೇಕಾದಂತ ಪರಿಸ್ಥಿತಿ ಬಂದಿದೆಯಾ ಅನ್ನುವಂತಹ ಒಂದಷ್ಟು ಬೇಜಾರು ನಿಜಕ್ಕೂ ಕೂಡ ವ್ಯಕ್ತ ಆಗ್ತಾ ಇದೆ. ಅರುಣ್, ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.